ಇನ್ನೇನು ನಾಗರ ಪಂಚಮಿ ಬರ್ತಾ ಇದೆ. ಒಬ್ಬೊಬ್ರದ್ದು ಒಂದೊಂದು ನಿಯಮ ಆಚಾರಗಳಿರ್ತವೆ. ನಾವು ನಮ್ ಕಲ್ಚರ್ನ ಉಳಿಸ್ಕೋಬೇಕು, ಬಟ್ ಅದಕ್ಕೂ ಹಾನಿ ಏನು ಮಾಡದೇ ಇರೋ ತರ ಹೇಗೆ ಆಚರಿಸ್ಬೇಕು ಅಂತೀರಾ ನೀವು? ಏನು ಓದ್ದೆ, ಬರೀ ಜ್ಞಾನದಿಂದಾನೆ ಅನುಭವದಿಂದಾನೆ ಹಿಂದಿನ ಕಾಲದವರು ರಿಯಲ್ ಸೈಂಟಿಸ್ಟ್ಗಳು. ಹೌದು. ಇಂಥ ಜಾಗದಲ್ಲಿ ಇಂಥ ದಿನ ಇಂಥ ಸೂರ್ಯ ಹೆಂಗೆ ಬರುತ್ತೆ, ಮಳೆ ಹೆಂಗೆ ಬರುತ್ತೆ ಎಲ್ಲ ಬರ್ದಿಡೋರು. ಹೌದು. ಅವ್ರು ಏನ್ ಮಾಡಿದ್ರು, ಈ ತರ ಹಾವನ್ನ ಸಾಯಿಸ್ತಾರೆ, ಹಾಲಾಗಿ ಸಾಯಿಸ್ತಾರೆ ಅಂತ ನಾಗರಿಕಲ್ ಪ್ರತಿಷ್ಠೆ ಮಾಡಿದ್ರು. ಮನೆಯಲ್ಲಿ ಬೆಳ್ಳಿ ನಾಗಪ್ಪನೋ ಅಥವಾ ಯಾವ್ದಾರ ಲೋಹದ್ದು ನಾಗಪ್ಪ ಇಟ್ಟು ಅದಕ್ಕೆ ಹಾಲು ಹಾಕಿ ಅಂತ. ನಮ್ ಜನ ಹುತ್ತಕ್ಕೆ ಹಾಲು ಹಾಕ್ತಿದ್ರು. ಹುತ್ತಕ್ಕೆ ಹಾಲು ಹಾಕೋ ಪರ್ಪಸ್ ಏನಂದ್ರೆ, ಮಳೆಗಾಲದಲ್ಲಿ ಹುತ್ತ ಕರ್ಗೋಗಿರುತ್ತೆ, ಅದ್ ಬೆಳಿಬೇಕು. ಬೆಳಿಗ್ಬೇಕು ಅಂದಾಗ ಟರ್ಮೈಟ್ಸ್ಗೆ ಫುಡ್ ಬೇಕು. ಫುಡ್ ಬೇಕು ಅಂದಾಗ ಏನ್ ಬೇಕು, ಅದಕ್ಕೆ ಕೋಳಿ ಬೇಕು. ಆ ಫುಡ್ ಅಲ್ಲಿ ಟರ್ಮೈಟ್ಸ್ ತಿನ್ಬೇಕು. ಹಿಂದಿನ ಕಾಲದಲ್ಲಿ ಹುತ್ತ ಬೆಳಿಲಿ ಅಂತ ಏನ್ ಮಾಡೋರು, ಗೋಣಿಚೀಲ ಹಾಕ್ಬಿಟ್ಟು ಸಗಣಿ ನೀರು ಹಾಕ್ಬಿಡೋರು. ಹುತ್ತ ಬೆಳೆಯೋದಾಗ ಆಮೇಲೆ ಏನಾಗೋದು, ಆ ಹುತ್ತ ಬೆಳೆಯೋದಲ್ಲ, ಹುತ್ತ ಬೇಕು. ಇಟ್ಸ್ ನ್ಯಾಚುರಲ್ ವೆಲ್. ಉತ್ತರ ಜಾಗದಲ್ಲಿ ನೀರ್ ಸಿಗುತ್ತೆ ನಿಮ್ಗೆ, ಬೇಗ ನೀರ್ ಸಿಗುತ್ತೆ. ಇಟ್ಸ್ ನ್ಯಾಚುರಲ್ ಸಮ್. ಮಳೆಗಾಲದಲ್ಲಿ ನೀರ್ನ ಸಂಗ್ರಹಣೆ ಮಾಡ್ಕೊಂಡು ಬೇಸಿಗೆ ಕಾಲದಲ್ಲಿ ಗಿಡಗಳಿಗೆ ಬಿಡುಗಡೆ ಮಾಡ್ತದ್ದು. ನೇಚರ್ ಇಲ್ಲದೆ ನಮ್ಗೆ ಇದೆಲ್ಲ ಕೊಡಲ್ಲ. ಟರ್ಮೈಟ್ಸ್ ಎಂತ ಏನೋ ನೀವು ಕೆನ್ನೆಗೆಲ್ಲ ಹಾಕೋತೀರ, ಮಿಲ್ಟಾನ ಮತ್ತಿ ಅದು ಇದು ಎಲ್ಲ ಕೆನ್ನೆಗೆ. ಅದು ಆ ಮಣ್ಣನ್ನ ಸುಮ್ನೆ ನೀವು ಸ್ಕಿನ್ ಡಿಸೀಸ್ ಆದಾಗ ಆ ಮಣ್ಣನ್ನ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹಾಕೊಂಡು ನೋಡಿ, ಮಾರನೇ ದಿನ ಗಾಯಗಳೇ ಇರಲ್ಲ. ಅಥವಾ ಮೃತ್ತಿಕೆ ಅಂತ ಕೊಡ್ತಾರೆ ಅದನ್ನ ದೇವಸ್ಥಾನಗಳಲ್ಲಿ. ಅದನ್ನ ದಿನ ಬೆಳಿಗ್ಗೆ ಒಂದು ಚಿಟಿಕೆ ತಿಂತ ಬನ್ನಿ, ಒಳಗಡೆ ನಿಮ್ಗೆ ಯಾವ್ದು ಸ್ಟೋನ್ ಇನ್ಫಾರ್ಮ್ ಆಗೋದು, ಗ್ಯಾಸ್ಟ್ರಿಕ್ ಆಗೋದು, ಇದೆಲ್ಲ ಏನು ಆಗೋದಿಲ್ಲ. ಇಟ್ಸ್ ವೆರಿ ಗುಡ್ ಮೆಡಿಸನ್. ಅದು ಭೂಮಿ ಒಳಗಿಂದ ಪ್ಯೂರಿಫಿಕೇಶನ್ ಮಡ್ಡದು, ಆಯ್ತಾ. ಆಮೇಲೆ ಎಷ್ಟೋ ಜನ ಮಡ್ ಬಾತ್ ಮಾಡ್ತಾರಲ್ಲ, ಯಾವ ಮಣ್ಣು ಅದೇ ಮಣ್ಣಲ್ಲಿ ಮಾಡೋದು. ಸೊ ಈ ತರ ತಗೊಂತಾರೆ. ಬಟ್ ಇಟ್ಸ್ ನ್ಯಾಚುರಲ್ ಇದದು, ನಮ್ಗೆ ಕೊಟ್ಟರು, ದೇವ್ರು ಕೊಟ್ಟರು ಗಿಫ್ಟ್ ಅದು. ಅದನ್ನ ಹಾಳು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಈ ತರ ಮಾಡಿದ್ರು. ನಮ್ ಜನ ಆತರ ಅಲ್ವಲ್ಲ. ಯಾವಾಗ ಭಯ ಬರುತ್ತೆ ಅವಾಗ ಭಕ್ತಿ ಜಾಸ್ತಿ ಆಗುತ್ತೆ ಜನಕ್ಕೆ. ಯಾವಾಗ ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಿರ್ತಾರೆ, ತಾನು ಉಳ್ಕೋಬೇಕಲ್ಲ, ಅವಾಗ ದೇವ್ರಿಗೆ ಹೋಗ್ಬಿಟ್ಟು ಸಾರಿ ಕೇಳ್ತಾ ಇರ್ತಾನೆ. ಅನ್ಯಾಯನೇ ಮಾಡ್ದೆ ಹೋದ್ರೆ ಸಾರಿ ಕೇಳೋ ಪ್ರಮೇಯನೇ ಇರಲ್ವಲ್ಲ. ನಾನು ಹೇಳೋದಿಷ್ಟೇ, ನಮ್ಮ ಸಂಸ್ಕೃತಿ ಬಿಡೋದ್ ಬೇಡ, ನಮ್ಮ ಆಚಾರ ಬಿಡೋದ್ ಬೇಡ. ಒಂದು ಪ್ರಾಣಿಯನ್ನ ಅದಕ್ಕೆ ಅನಾಹುತ ಆಗ್ತಿದೆ ಅಂತ ಗೊತ್ತಾಗೋ ಬದಲು ಮನೇಲಿ ಒಂದ್ ಚಿಕ್ಕ ಬೆಳ್ಳಿ ನಾಗಪ್ಪ ಇಟ್ಟು ಪೂಜೆ ಮಾಡಿ, ಅದ್ ಬಿಟ್ರೆ ಕಲ್ಲಿನ ನಾಗಪ್ಪ ಇರ್ತಾರೆ, ಒಂದ್ 4 ಉದ್ಧರಣೆ ಹಾಕಿ, ಹಾಲು ಹಾಕ್ಬಿಟ್ಟು ಇನ್ ಮಿಕ್ಕಿದ್ದಾನೆ ಅದ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಬೀದಿ ನಾಯಿಗಳಿಗೋ ಕೊಡಿ. ಅದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ನಿಮ್ಗೆ ಏನ್ ಪೂಜೆ ಬಿಡದ್ ಬೇಡ. ಯಾಕೆ ನಾನು ಒಂದು ಸಾಯಿಬಾಬಾ ಟೆಂಪಲ್ ಕಟ್ಟಿದ್ದೀನಿ. ಯಾಕೆ ನಮ್ಮ ಆಚಾರ ವಿಚಾರ ನಮ್ಮ ಸಂಸ್ಕೃತಿ ಬಿಡೋದ್ ಬೇಡ. ನಮ್ಮ ಧರ್ಮ ನಮ್ಗೆ ಹೆಚ್ಚು. ಮೊದಲನೇ ಧರ್ಮ ನಮ್ದು ಮಾನವೀಯತೆ ಧರ್ಮ. ಅದಾದ್ಮೇಲೆ ಇದೆಲ್ಲ ಬರುತ್ತೆ. ಹ್ಯುಮ್ಯಾನಿಟಿ ಇರ್ಬೇಕು ಅಷ್ಟೇ. ಯಾರನ್ನಾಗಿರ್ಲಿ ಹೆಲ್ಪ್ ಮಾಡ್ಬೇಕು ಅಷ್ಟೇ. ಕಷ್ಟರಿಗೆ ಸಹಾಯ ಮಾಡದೆ ಮಾನವೀಯತೆ ಧರ್ಮ. ನೆಕ್ಸ್ಟ್ ಈ ತರ ಪ್ರಾಣಿಗಳನ್ನ ಉಳಿಸ್ಬೇಕು. ಈ ತರ ಮಾಡ್ಕೊಂಡ್ ಬರ್ಬೇಕು. ನಾವ್ ಒಬ್ಬರೇ ಬದುಕಿರೋದಲ್ಲ ಭೂಮಿ ಮೇಲೆ.